ಯಾಕೋ ಓಡ್ ಬರ್ತಾ ಇದೀಯಾ? ಗುರು ಪೂಜಾರಿ ರಿಲೀಸ್ ಗುರು. ನಿಜವಾಗ್ಲೂ ರಿಲೀಸ್ ಆಯ್ತವನೇನೋ ಕರೆಕ್ಟ್ ಆಗಿ ಹೇಳು. ನಮ್ ತಾಣಿಗಳನ್ನ ರಿಲೀಸ್ ಆಯ್ತವನೆ. ಪೂಜಾರಿ ರಿಲೀಸ್. ಆ ಪೂಜಾರಿ ಖತರ್ನಾಕ್ ನನ್ನ ಮಗ. ಅವನು ಸರಿ ಇಲ್ಲ. ಯಾರು ಬರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನಂತೂ ಇವತ್ತು ರಾತ್ರಿನೇ ಬಾಂಬೆ ಟ್ರೈನ್ಗೆ ಹೋಗ್ತಾ ಇದ್ದೀನಿ. ಬದುಕಿದ್ರೆ ಭಿಕ್ಷೆ ಬೇಡ ಆದ್ರೂ ತಿನ್ಬೋದು. ಆ ನನ್ನ ಮಗ ಪೂಜಾರಿ ಕೈನಲ್ಲಿ ಸಿಗಾಕೊಂಡ್ರೆ ಅಷ್ಟೇ ಕತೆ. ಮದೇಸ ನಾಳೆ ಅಣ್ಣ ರಿಲೀಸ್ ಆಯ್ತಂಗೆ ಒಂದು ಗ್ರ್ಯಾಂಡ್ ಪಾರ್ಟಿ ಮಾಡ್ಬೇಕಣ. ಹೌದಮ್ಮ, ಹೂನಾರಲ್ಲಿ ಹಾಕಿ ಜೋರಾಗಿ ಮಾಡ್ಬಿಡೋಣ. ಯಾವ ಫಿಲಂ ಸ್ಟಾರ್ಗೂ ಮಾಡಿರಬಾರ್ದು, ಯಾವ ರಾಜಕೀಯ ವ್ಯಕ್ತಿಗಳಿಗೂ ಮಾಡಿರಬಾರ್ದು. ಆ ರೀತಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಗುರು ಒಂದ್ ವಿಷಯ ಗೊತ್ತಾ ಗುರು? ಹಬ್ಬ ನನ್ ಮಗನೆ ಊರಿಗೆ ಆಗತ್ತ ಇವಾಗ ಬಂದ. ಅದೆಲ್ಲ ಗುರು ವಿಷಯ. ಅಣ್ಣನೇ ಸೇರ್ಕೊಂಡ್ಬಿಟ್ಟು ಅವ್ರ ಪಿಕ್ಚರ್ ಮಾಡ್ತಾರೆ ನೋಡು ಗುರು. ಅಣ್ಣನ ಬಗ್ಗೆನಾ? ಗುರು ಸಿನಿಮಾದವ್ರ ಕೈ ಸಿಕ್ಕಿದ್ರೆ ಅಣ್ಣನ ಹೆಸರನ್ನ ಕೆಟ್ಟ ಕುಲ್ಗಡ್ತ ಹಾಕ್ಬಿಡ್ತಾರ ಗುರು. ಹೌದು ಗುರು, ಐಟಮ್ ಸಾಂಗು ಲವ್ ರೇಪು ಅಂತ ಅಣ್ಣನ ಇಮೇಜ್ನೇ ಹಾಳು ಮಾಡ್ಬಿಡ್ತಾರೆ. ಹೆಂಗಣ್ಣ ಮಾಡಿದ್ ನಿಲ್ಸ್ಬೇಕ್ರು. ಹೆಂಗ್ ನಿಲ್ಲಿಸ್ತೀರ ಗುರು? ಮುಂದಿನ ವಾರ ಮುಹೂರ್ತ ಗುರು. ಮುಂದಿನ ವಾರ ಅಲ್ಲ, ನಾಳೆ ಬೆಳಗ್ಗೆನೆ ಮುಹೂರ್ತ. ಸಿನಿಮಾಗಲ್ಲ, ಡೈರೆಕ್ಟರ್ಗೆ. ನಾನ್ ತೆಗೆದಿರೋ ಪಿಕ್ಚರ್ನ ಜನ ನೋಡ್ಬಿಟ್ರೆ ಕಡಗಾಲ್ ಪುಟ್ಟಣ್ಣ, ದೊರೆ ಭಗವಾನ್, ಸಿದ್ದಿಂಗಯ್ಯ ಎಲ್ರನ್ನೂ ಮರ್ತು ಬಿಡ್ತಾರಮ್ಮ. ಆ ತರ ತಗೊಂಡೋಗಿದ್ದೆ ನಮ್ಮ ಕಥೆನ ಹೇಳ್ಕೊಂಡು. ಸರ್ ನಮಸ್ಕಾರ, ನೀವು ಡೈರೆಕ್ಟರ್ ಅಲ್ವಾ ಸರ್? ಯಾವನೋ ಕಮ್ಮಂಗಿ ನನ್ನ ಮಗ ಸಿಗಾಕೊಂಡು ಹಂಗೆ ಮಿಕ್ ಮಾಡ್ಬೇಕು. ನಾನು ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸರ್, ನಿಮ್ಮನ್ನೆಲ್ಲಿ ನೋಡಿಲ್ಲ ಸರ್. ಹೆಸರು ಕೇಳ್ತೇನೆ ಸರ್, ನಿಮ್ಮ ಹೆಸರು? ನಂದು ಮೊದಲನೇ ಪಿಕ್ಚರು 420 ಅಂತ 100 ಡೇಸ್ ಪಿಕ್ಚರು. ಈಗ ತೆಗಿತಿದ್ದೀನಲ್ಲ ಕಾಮಿಡಿ ಪಿಕ್ಚರು ಕಮಂಗಿ ನನ್ ಮಗ ಅಂತ. ಅಣ್ಣ ಕಮ್ಮಂಗಿನೋ ಕೊಡಂಗಿನೋ ಯಾವ್ದಾದ್ರು ಒಂದು ಅವಕಾಶ ಕೊಡ್ರಣ. ಏ ಅವಕಾಶ ಏನ್ ಬಂತು? ನೀನೇ ಹೀರೋ. ಅಣ್ಣ ನಾನ್ ಗಾಂಧಿನಗರಕ್ಕೆ ಬಂದು ಇಷ್ಟು ಬೇಗ ಹೀರೋ ಆಗ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಣ್ಣ. ನಿನ್ ಫೇಸ್ ಕಟ್ ನೋಡ್ತಾ ಇದ್ರೆ ಹೀರೋ ಆಗೋ ಎಲ್ಲಾ ಲಕ್ಷಣಗಳು ಐತೆ. ನಾನು ಅಷ್ಟೊಂದು ಚೆನ್ನಾಗಿದ್ದೀನಿ ಅಣ್ಣ. ಚೆನ್ನಾಗಿರೋದೇನ್ ಬಂತು? ನೀನೇ ಹೀರೋ. ಸರಿ, ನಂದು ಹೋಟ್ಲಲ್ಲಿ 375 ರೂಪಾಯಿ ಬ್ಯಾಲೆನ್ಸ್ ಐತೆ, ಅದನ್ನ ಕೊಟ್ಬಿಟ್ಟು ಬಂದ್ಬಿಡು. ಆಮೇಲೆ ಮಾತಾಡೋಣ. ಹೋಗು 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 ಬೇಗ. ಹಾ ಬೇಗ ಬಾ. ಏಯ್ ನೀನೇನಾ ಪೂಜಾರಿ ಫಿಲ್ಮ್ ಡೈರೆಕ್ಟ್ರು? ನಾನೇ ಮಾಡೋಣ ಅನ್ಕೊಂಡಿದ್ದೆ, ಅಣ್ಣನೇ ಮಾಡ್ತಾರ. ನಾನು ಅವ್ರ ಅಸ್ಟೆಂಟು. ಅಷ್ಟೆಂಟ ಒಟ್ನಲ್ಲಿ ಒಪ್ಕೊಂಡಲ್ಲ. ಏಯ್ ಇವ್ನ ಎತ್ತಾಕಲ್ರ, ಡೈರೆಕ್ಟರ್ ಸಿಗ್ತಾನೆ. ಎಲ್ಲಿಗ್ರಣ? ನಿಧಾನ ನಿಧಾನ ಕಣ್ರೆ. ಇರಯ್ಯ ಬಂದೆ ಬಂದೆ. ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ನೋಡು ಇವರೆಲ್ಲ ನಮ್ಮ ಪ್ರೊಡ್ಯೂಸರ್ಸು. ಮೋಸ್ಟ್ಲಿ ನಾಳೆ ಶೂಟಿಂಗ್ ಸ್ಟಾರ್ಟ್ ಆಗಂಗೈತೆ. ಒಂದು ಫೋನ್ ಮಾಡು. ನಿಮಗೆ ದುಡ್ಡು ತಂದು ಕೊಡ್ತೀನಿ ಸರ್. ಸರ್ ದಯವಿಟ್ಟು ನೀರು ಮಾಡಿ ಸರ್. ಅಭಿ ಫಸ್ಟ್ ನೋಡಿಸ್ತಲ್ಲಮ್ಮ, ಅದ್ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಹೀರೋ ಆಡೋದನ್ನ ಹೀರೋಯಿನ್ ನೋಡೋದು. ಸೊ ಅಲ್ಲಿ ಸ್ವಲ್ಪ ಫೀಲ್ ಆಗ್ತಾಳೆ. ಅದ್ ನೋಡ್ಸು, ಚೆನ್ನಾಗಿರುತ್ತೆ. ಏಯ್ ಯಾರ ಇವರೆಲ್ಲ? ಏನ ಮಚ್ಚಲ ಹಂಗೆಲ್ಲ ತಗೊಂಬಂದಿದಾರ? ಅಣ್ಣ ಇವರು ನೀವೇನಾ ಪೂಜಾರಿ ಫಿಲ್ಮ್ ಡೈರೆಕ್ಟ್ರು? ಹೌದು, ನಾನೇ ಈ ಪೂಜಾರಿ ಫಿಲ್ಮ್ ಡೈರೆಕ್ಟರ್. ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ನಂದೆ. ಏನಿವಾಗ ರೀ ನಮ್ ಗುರು ಬಗ್ಗೆ ಏನ್ ಗೊತ್ತು ಅಂತ ಸಿನಿಮಾ ಮಾಡ್ತಾ ಇದ್ದೀರಾ? ರೇ ಒಂದ್ ಐಟಮ್ ಸಾಂಗು 2 ರೇಪು 4 ಫೈಟ್ ಇಟ್ಕೊಂಡು ರೌಡಿಸಂ ಪಿಕ್ಚರ್ ಮಾಡ್ತೀರಾ? ಅದು ನಮ್ ಗುರು ಹೆಸರು ಮಾಡ್ಬೇಕು ಅಂತ. ನೋಡಪ್ಪ, ಒಂದ್ ಐಟಮ್ ಸಾಂಗ್, ಒಂದ್ ಫೈಟ್, ಒಂದ್ ರೇಪ್ ಇದ್ ಮಾತ್ರಕ್ಕೆ ರೌಡಿಸಂ ಸಿನಿಮಾ ಆಗುತ್ತೆ ಅಂತ ಯಾರು ಹೇಳಿದ್ದು? ನಾನು ಸಿನಿಮಾ ತೆಗಿತಾ ಇರೋದು ಈ ರಕ್ತ, ಮಾಂಸ, ದರೋಡೆ, ಕೊಲೆ ಇದನ್ನೆಲ್ಲ ತೋರಿಸಿ ದುಡ್ಡು ಮಾಡ್ಬೇಕು ಅಂತೇನಲ್ಲ. ಒಬ್ಬ ವ್ಯಕ್ತಿ ಹೆಂಗೆ ರೌಡಿ ಆಗ್ತಾನೆ, ಅವನ ಹಿಂದಿನ ಕತೆ ಏನು, ಅವನ ಯಾಕೆ ಮಚ್ಚಿಡಿತಾನೆ, ಇದರಿಂದ ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ಇದರಿಂದ ಯಾರ್ಯಾರು ಎಷ್ಟೆಷ್ಟು ಲಾಭ ಮಾಡ್ತಾರೆ ಅಂತ ತೋರ್ಸಕ್ ಕೊಟ್ಟಿದ್ದೀನಿ. ಹೌದಾ ಸರ್? ಹಂಗಂತ ಮೊದ್ಲೇ ಹೇಳ್ಬೋದಾಗಿತ್ತ ಸರ್? ಸರ್ ನಿಮ್ ಸಿನಿಮಾದಲ್ಲಿ ಒಂದ್ ಒಳ್ಳೆ ಕಾಮಿಡಿ ಪಾತ್ರ ಕೊಡಿ ಸರ್. ನಮ್ಮ ಮಣ್ಣು ಇಡೀ ಸ್ಟೋರಿನೇ ಹೇಳ್ಬಿಡ್ತೀನಿ ಸರ್. ನಾನು ಪೂಜಾರಿನ ಒಂದ್ಸರಿ ಮೀಟ್ ಮಾಡ್ಬೇಕಂತ.